ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ವಿವಿಸಿ ನ್ಯೂಸ್. ನಾನು ಚೇತನ್ ಚಂದ್ರಾಯಪಟ್ಟಣ. ಇವತ್ತು ಹಾಸನದ ವಾರ್ಡ್ ನಂಬರ್ 18 ಪೆನ್ಷನ್ ಮೊಹಲ್ಲಾ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿದೆ. ನಿಜವಾಗ್ಲೂ ಇದು ಎಂತಹ ಘಟನೆ ಅಂದರೆ ಅಮಾನವೀಯ ಘಟನೆ. ಪೌರ ಕಾರ್ಮಿಕರ ಮೇಲೆ ಹವ್ಯಾಚ ಪದಗಳನ್ನು ಬಳಕೆ ಮಾಡಿ ನಿಂದನೆಯನ್ನ ಮಾಡಲಾಗಿದೆ. ಸರ್ದಾರ್ ಅನ್ನೋ ವ್ಯಕ್ತಿ ಆ ಪೌರ ಕಾರ್ಮಿಕರ ಮೇಲೆ, ಪೌರ ಕಾರ್ಮಿಕರ ವಿರುದ್ಧವಾಗಿ ಹವ್ಯಾಚ ಪದಗಳನ್ನು ಬಳಸಿ ನಿಂದನೆಯನ್ನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ಅಮಾನವೀಯ. ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ಇವತ್ತು ನಮ್ಮ ನಗರ ಸ್ವಚ್ಛವಾಗಿರಲ್ಲ. ನಾವ್ಯಾರು ಕೂಡ ಇಷ್ಟೊಂದು ನೈರ್ಮಲ್ಯವಾಗಿ ಆರೋಗ್ಯವಾಗಿದ್ದೀವಿ ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮಹತ್ವದಿದೆ. ಆದ್ರೆ ಹಾಸನ ನಗರದ ವಾರ್ಡ್ ನಂಬರ್ 18ರಲ್ಲಿ ಸರ್ದಾರ್ ಅನ್ನೋ ವ್ಯಕ್ತಿ ಯಾವ ರೀತಿ ನಡ್ಕೊಂಡಿದ್ದಾನೆ ಅಂದ್ರೆ ನಿಜವಾಗ್ಲೂ ಇದು ಖಂಡನೀಯ. ಪೌರ ಕಾರ್ಮಿಕರಿಲ್ದ್ರೆ ಈ ಜಗತ್ತಿಲ್ಲ ಸ್ವಾಮಿ. ಇಡೀ ನಗರವನ್ನ ನಾವು ಎದ್ದೇಳೋಕ್ಕಿಂತ ಮುಂಚೆ ಬಂದು ಇಡೀ ನಗರವನ್ನ ಶುದ್ಧಗೊಳಿಸೋರು ಅವರು. ಇವತ್ತು ಭದ್ರತೆ ಇಲ್ಲ, ಪೌರ ಕಾರ್ಮಿಕರಿಗೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ರೂ ಕೂಡ ನಾವು ಒಂದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ 2 ರಿಂದ 3 ದಿನದ ಕಸ ಇದ್ರೆ ಮೂಗು ಮುಚ್ಕೊಂಡು ತಾಂಡೋಗಿ ಕಸವನ್ನ ಹೊರಗಡೆ ಹಾಕ್ತಿವಿ. ಆದ್ರೆ ಅದೇ ಕಸವನ್ನ ನಮ್ಮ ಮನೆಯ ಬಾಗಿಲಿಗೆ ಬಂದು ತಗೊಂಡೋಗುವಂತಹ ಪೌರ ಕಾರ್ಮಿಕರ ಪಾತ್ರ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥಕೊಂಡಿದ್ದೇವೆ ಯಾವತ್ತಾದ್ರೂ? ಅವರಿಗೆ ಗೌರವ ಕೊಡುವಂತಹ ಕೆಲಸ ಆಗಬೇಕಲ್ವಾ? ಆಗಿದ್ರೆ ಬನ್ನಿ ಮೊದಲಿಗೆ ಅವ್ರು ಏನ್ ಮಾತನಾಡಿದ್ದಾರೆ ಆ ವ್ಯಕ್ತಿ ಅನ್ನೋದನ್ನ ಕೇಳ್ಕೊಂಡು ಬರೋಣ. ನನಗೇನು ನಾವ್ ಹೇಳ್ದಂಗ ಹಾಕಿ ಅದ್ರಲ್ಲೇನೈತೆ. ಅಲೋ ಸರ್, ಇದು ಯಾವ ಸರ್ ಗೋಳ್ ಇದು? ನಾ ಮಾಡಲ್ಲ. ಹೇಳಿದ್ರೆ ಇದೇನು ಹಸಿ ಕಸ ಒಣ ಕಸ ಮಾಡಿದ್ರೆ ತಪ್ಪಂತವ್ರಿಗೆ. ನೀವು ಕರೆಕ್ಟಾಗಿ ರೋಡಿಗೆ ಬಂದು ಇಳಿದು ನಿಂತ್ಕೊಳ್ಳಿ, ಆಗ ಸರಿಯಾಗುತ್ತೀವೆಲ್ಲ. ತಳಿ ಮಾತಾಡಿ. ಮಾತಾಡೋಣ. ಮತ್ತೆ ನೀವು ಕೇಳ್ಬೇಕಾದ್ರೆ ಹೇಳು. ನಿನ್ ಮನೆ ಹಾಳ, ನಿನ್ ಮನೆ ಹಾಳು, ನಿನ್ ಹಾಳೆ ಕಳ್ಳ. ಏನು ವಾಡಿ ಹಾಳು ನೀನು. ಮಾತಾಡೋ, ಏನು ಕಾಲಾಗ್ಲಿ ಚೆನ್ನಾಗಿ ಹೇಳ್ತಾರೆ. ಇವ್ರ ಮನೆ ಹಾಳ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ. ಬೆಳಿಗ್ಗೆನೆ ಕಮಿಷನರ್ ಅಲ್ಲ, ಅವ್ರ ಅಪ್ಪನ ಕರೆ ಅಂತ ಹೇಳಂತೆ. ಬಾರ ಗೊತ್ತಿಲ್ಲ ಅಂತ ನನಗೇನು ನಾವ್ ಹೇಳ್ದಂಗ ಹಾಕಿ ಅದ್ರಲ್ಲೇನೈತೆ. ಅಲೋ ಸರ್, ಇದು ಯಾವ ಸರ್ ಗೋಳ್ ಇದು? ನಾ ಮಾಡಲ್ಲ. ಹೇಳಿದ್ರೆ ಇದೇನು ಹಸಿ ಕಸ ಒಣ ಕಸ ಮಾಡಿದ್ರೆ ತಪ್ಪಂತವ್ರಿಗೆ. ನೀವು ಕರೆಕ್ಟಾಗಿ ರೋಡಿಗೆ ಬಂದು ಇಳಿದು ನಿಂತ್ಕೊಳ್ಳಿ, ಆಗ ಸರಿಯಾಗುತ್ತೀವೆಲ್ಲ. ತಳಿ ಮಾತಾಡಿ. ಮಾತಾಡೋಣ. ಮತ್ತೆ ನೀವು ಕೇಳ್ಬೇಕಾದ್ರೆ ಹೇಳು. ನಿನ್ ಮನೆ ಹಾಳ, ನಿನ್ ಮನೆ ಹಾಳು, ನಿನ್ ಹಾಳೆ ಕಳ್ಳ. ಏನು ವಾಡಿ ಹಾಳು ನೀನು. ಮಾತಾಡೋ, ಏನು ಕಾಲಾಗ್ಲಿ ಚೆನ್ನಾಗಿ ಹೇಳ್ತಾರೆ. ಇವ್ರ ಮನೆ ಹಾಳ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ. ಬೆಳಿಗ್ಗೆನೆ ಕಮಿಷನರ್ ಅಲ್ಲ, ಅವ್ರ ಅಪ್ಪನ ಕರೆ ಅಂತ ಹೇಳಂತೆ. ಬಾರ ಗೊತ್ತಿಲ್ಲ ಅಂತ ಸರ್. DC ಮೇಡಮ್ ಮನವಿ ಅಂತೆ ಮತ್ತು AC ಸಾಹೇಬ್ರ ಮನವಿ ಅಂತೆ ಹಸಿ ಕಸ ಒಣ ಕಸ ಪ್ರತಿಯೊಂದು ವಿಲೇವಾರಿ ಮಾಡಿ ಅಂದ್ಬಿಟ್ಟು ಅವ್ರು ಮನವಿ ಮಾಡಿರೋ ಥರ ನಾವು ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಅಂತ ಜನವರಿ ತೆಗೆಸಿ ಸಪ್ರೇಟ್ ಮಾಡಿ ಇಡೀ ವಾರ್ಡ್ ಪೂರ ಸಪ್ರೇಟ್ ಮಾಡಿ ಗಾಡಿ ಲೋಡ್ ಮಾಡಿ ರ್ಯಾಂಪಿಗೆ ಸುಳಿಯೋಕೆ ಹೋಗೋ ದಾರಿಲಿ ಇಡ್ಡಾರಿ ರೋಡಲ್ಲಿ ಗಾಡಿ ಒಂದು ಮನೆ ಇತ್ತು, ಅವ್ರ ಮನೆ ಹಾಕಿಸ್ಬೇಕಾಗುತ್ತೆ. ಏಕಾಏಕಿ ಬಂದು ಕವರ್ ಸಮೇತ ಎಲ್ಲ ಒಟ್ಟಿಗೆ ಹಾಕ್ತಾರೆ. ಆಗ ನಾವು ಹೇಳ್ತೀವಿ ಹಸಿ ಕಸ ಒಣ ಕಸ DC ಮತ್ತು AC ಸಾಹೇಬರು ಆದ್ರಿದೆ. ಅದರಿಂದ ಪ್ರತಿಯೊಬ್ಬರು ಎಲ್ಲ ಡಿವೈಡ್ ಮಾಡಿ ಹಾಕ್ಬೇಕು ಅಂತ. ಅಷ್ಟಕ್ಕೇನೆ ಏಕವಚನದಲ್ಲಿ ಮಾತಾಡೋದು, ಕೆಟ್ಟದಾಗ ಬೈಯೋದು, ಪೌರ ಕಾರ್ಮಿಕರು ಈ ಮನೆ ಇಲ್ಲಿ ಹಾಳು ನೀವು ಹೋಗಿ ಕೌನ್ಸಿಲರ್ ಹೋಗಿ ಹೇಳಿ ಅದಕ್ಕೆ ಯಾವನಾದ್ರೂ ನಮ್ಗೆ ಏನಾಗಬೇಕು, ಕಮಿಷನರ್ ಕರೆಸಿರೋ ಕರೆಸ್ಕೊಂಡು ಕಮಿಷನರ್ ಎಲ್ಲ ಯಾವನಾರು ಹೇಳ್ಬೋದು. ನಾನು ಯಾರು ಕೆಟ್ಟದಾಗ ಹೆಂಗೆ ಕಿತ್ಕೊತಾರೆ ಕಿತ್ಕೊಳ್ಳೋದೆಲ್ಲ ಮತ್ತೆ ಹೊಡೆಯೋಕ್ಕೆಲ್ಲ ಕೈ ಮಾಡೋಕ್ಕೆಲ್ಲ ದಯವಿಟ್ಟು ಆದರೆ ಯಾರು ಪೌರ ಕಾರ್ಮಿಕರು ಕೆಲಸ ಮಾಡೋಕ್ಕಾಗಲ್ಲ ಸರ್. ತುಂಬ ಮನಸ್ಸಿಗೆ ನೋವಾಗಿದೆ. ಮತ್ತು ಮಾತೆತ್ತರೆ ಕೈ ಮಾಡಕ್ಕೆ ಬಂದರೆ ಈ ವಾರ್ಡಲ್ಲಿ ಪ್ರತಿ ಹಾಸನ ಜಿಲ್ಲೆಯಲ್ಲಿ ಎಲ್ಲ ವಾರ್ಡಲ್ಲೂ ಮಾಡ್ಬೋದು. ಆದರೆ ಹಾಸನಲ್ಲಿ 18 ವಾರ್ಡು 20ನೇ ವಾರ್ಡು ಇಲ್ಲಿ ಭಾಳ ತುಂಬ ಕಷ್ಟ ಆಗ್ತದೆ. ಈ ವಿಚಾರನ AC ಸಾಹೇಬರು DC ಮೇಡಮ್ ಪ್ರತಿಯೊಬ್ಬರು ರೋಡಿಗೆ ಇಳಿದು ಬಂದು ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂದ್ಬಿಟ್ಟು ಮನವಿ ಮಾಡ್ತೀವಿ.
ಸರ್ ಇದೇ ಮಾಲೀಕರು ಇದೇ ಅಂಗಡಿ ಮಾಲೀಕರು ಬೈದಿರೋದು ಅಂಗಡಿ ಮುಂದೆ ಅದಕ್ಕೆ ಬಂದು ಇವತ್ತು ಮಾತಾಡ್ತಾ ಇರೋದು. ಅವ್ರ ಹೆಸರು ಅಲ್ಲ, ಅವ್ರ ಹೆಸರು ಬಂದು ಸರ್ದಾರ್ ಅಂತ ಅವ್ರ ಹೆಸರು. ಸರ್ ಏಕವಚನದಲ್ಲಿ ಮಾತಾಡ್ರೆ ವಿಡಿಯೋ ಸಮೇತ ನಮ್ಮ ಹತ್ರ ಇದೆ. ಮತ್ತೆ ಚಿಂದಿ ಮಾಡಾಕ್ತೀನಿ ಅಂತ ಕೇಳ್ತಾರೆ. ಇವತ್ತು ಮೈಸೂರು ಭಾಗದಲ್ಲಿ ಒಬ್ಬ ಡ್ರೈವರಿಗೆ ಮಚ್ಚಲ್ ಹೊಡೆದಿದ್ದಾರೆ. ಅದೇ ಹಸಿ ಕಸ ಒಣ ಕಸ ವಿಚಾರಕ್ಕೆ. ಇವತ್ತು ಅದೇ ವಿಚಾರದಲ್ಲಿ ಈ ಹಾಸನ ಜಿಲ್ಲೆಯಲ್ಲೂ ಇವತ್ತು ಚಿಂದಿ ಮಾಡ್ತೀನಿ ಅನ್ನೋ ಮಟ್ಟಿಗೆ ಜನ ಬೆಳೆದಿದ್ದಾರೆ. ಅಂದ್ರೆ ಪೌರ ಕಾರ್ಮಿಕರು ಅವ್ರ ಮನೆಗಳು ಹಾಳಲ್ಲ. ಇದು ದೊಡ್ಡ ಅಧಿಕಾರಿಗಳು ಬಂದು ಎಚ್ಚರಿಕೆ ತಗೊಳ್ಳಿಲ್ಲ ಅಂದ್ರೆ ಇಡೀ ಎಂಟೈರ್ ಹಾಸನದಲ್ಲಿ ಪೌರ ಕಾರ್ಮಿಕರು ಧರಣಿ ಮಾಡ್ತೀವಿ ಅಂತ ಮನವಿ ಮಾಡುತ್ತೆ. ಅದೇ ಹೋಗ್ತಾ ಇದ್ದು ನಾನು ಈ ಕಡೆ ಕಸ ಹಾಕೊಂತಿದ್ದೆ. ಕೇಳಿದಕ್ಕೆ ಏನಕ್ಕೋ ಹಂಗೆ ಮಾತಾಡ್ತೀಯ ಅಣ್ಣ? ಹಂಗಲ್ಲ ಅಣ್ಣ, ಕಸ ಇದು ಮಾಡ್ಕೊಂತೇಳಿ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿ ನಾ ಹಾಕಲ್ಲ ಕಣೋ, ನಿಮ್ಮನೆ ಹಾಳು ಅಣ್ಣೇ, ನೀನು ಹಾಳೆ ಕಣೋ ಅಣ್ಣ, ನಿಮ್ಮನೆ ಹಾಳಲ್ಲ ಕಣ ಅಂದರೆ ನೀನು ಹಾಳು ನನ್ನ ಕೆಬಲ್ ಏನೋ ಇವಾಗ ಏನು ಮಾಡ್ತೀಯೋ ಹೊಡೆಯಕ್ಕೆಲ್ಲ ಮಾಡ್ತಾರೆ ಸರ್. ಕೊಡ್ಪಟ್ಟಿಗೆಲ್ಲ ಯಾಕಂತಾರೆ ಅಣ್ಣ ಯಾಕಡೆ ಮಾತಾಡ್ಬಿಟ್ಟು ಯಾವನ್ ಕೇಳ್ಕೊಂಡು ಕಮಿಷನರ್ ಗೆಲ್ತಾ ಹೋಗು ಕೊಡ್ಕೋಗು, ಯಾವನ್ ಗೆಲ್ತಾ ಕರ್ಸೋಲು ಅವನು ಕೌನ್ಸರ್ ಅವ್ನು ಕರ್ಸೋ, ಯಾರೋ ಕೌನ್ಸರ್ ಕರ್ಸೋ ಅಂತ ಏಕವಚನ ಬಾಯಿ ಬಂದಾಗ ಬೈದಾರ. ನಮ್ಮ ಹತ್ರ ವಿಡಿಯೋ ಇದೆ, ನಮ್ಗೊಂದು ಸ್ವಲ್ಪ ಇದು ಮಾಡಿಕೊಡಿ ಸರ್. ತುಂಬ ತೊಂದರೆ ಆಗಿದೆ ನಮ್ಮ ಕಡೆಯಿಂದ, ನಮಗೆ ತುಂಬ ಇದಾಗ್ಬಿಟ್ಟಿದೆ, ತುಂಬ ಹಿಂಸೆ ಆಗಿದೆ ಸರ್. ನಮಗೆ ಇದೊಂದು ಸ್ವಲ್ಪ ಇದು ಮಾಡಿಕೊಡಿ. ಈ ತರ ಮಾತ್ರ ಈ ತರ ಕಾರ್ಮಿಕರುಗಳಿಗೆ ಬೆಲೆ ಇಲ್ಲ ಅಂದ್ರೆ ಸರ್ ಕೆಲಸ ಮಾಡಕ್ ಆಗಲ್ಲ. ನಾವು ಒಂದ್ ದಿವಸ ಕೆಲಸ ಅಲ್ಲಿಸಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ನಾವು. ಒಂದು ದಿನ ಅಂತಲ್ಲ, ಪ್ರತಿ ದಿನ ಇದೇ ತರ ಪೌರ ಕಾರ್ಮಿಕರಿಗೆ ನೋವು. ಆದ್ರೆ ಯಾರು ಮುಂದೆ ನಾಳೆ ದಿನ ಈ ಪೌರ ಕಾರ್ಮಿಕರ ಕೆಲಸಕ್ಕೆ ಯಾರು ಬರಲ್ಲ. ಎಂಟೇ ಹಾಸನದಲ್ಲಿ 200 ಪೌರ ಕಾರ್ಮಿಕರು ಬೇಕು ಅಂದ್ಬಿಟ್ಟು ಮನವಿ ಮಾಡೋರು DC ಮೇಡಮ್. ಆದ್ರೂ ಸಮೇತ ಕೊರತೆ ಇದಾರೆ ಇಲ್ಲಿ ಕೆಲಸ ಮಾಡಕ್ಕೆ. ಯಾಕೆಂದ್ರೆ ಈ ತರ ಆದ್ರೆ ಯಾವುದೇ ಪೌರ ಕಾರ್ಮಿಕರು ಬರಲ್ಲ ಸರ್. ದಯವಿಟ್ಟು AC ಸಾಹೇಬ್ರು DC ಮೇಡಮ್ ಯಾವ ವಾರ್ಡಿಗೂ ಹೋಗ್ಲಿಲ್ಲ ಅವರು 18ನೇ ವಾರ್ಡ್ 20ನೇ ವಾರ್ಡಿಗೆ ಅಂತೂ ದಯವಿಟ್ಟು ರೋಡಿಗೆ ಇಳಿಲೇಬೇಕು ಮೇಡಮ್. ಯಾಕಂದ್ರೆ ಇಲ್ಲಿ ಮಾತಿತ್ತೂರು ಜನ ಏಕವಚನದಲ್ಲೇ ಮಾತಾಡೋದು. ಇದಕ್ಕೆ 4-5 ಬಾರಿ ನಾವು ಕೇಳಿ ಸಾಕಾಗಿದೆ. ನಮಗಂತೂ ತುಂಬಾ ನೋವಾಗಿದೆ ಗಾಡಿ ಡ್ರೈವಿಂಗ್ ಮಾಡಕ್ಕೆ ಮೇಡಮ್. ಇವತ್ತು ಹೋಗಿ ಕಮಿಷನರ್ ಚೇಂಬರ್ ಅಲ್ಲಿ ಕೀನ ವಾಪಸ್ ಇಡ್ತಿದ್ದೀವಿ. ನೀವು ಬಂದ್ಬಿಟ್ಟು ಅವ್ರಿಗೆ ಜನಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಕೊಡಿ. ಯಾಕಂದ್ರೆ ನಾವು ಹೇಳಿ ಸಾಕಾಗಿ ನಾವು ಅದೇ ತಿನ್ನೋದು ಒಂದು ಬಾಕಿ ಮೇಡಮ್. ಆ ಮಟ್ಟಿಗೆ ಇಲ್ಲಿ ಜನ ನಮಗೆ ಮನಸ್ಸಿಗೆ ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಸರ್ದಾರ್ ಅನ್ನೋ ವ್ಯಕ್ತಿ ಪೆನ್ಷನ್ ಮೊಹಲ್ಲಾ ಬಡಾವಣೆಯಲ್ಲಿ ಇಂದು ನಡ್ಕೊಂಡಿರುವಂತಹ ರೀತಿ. ಮೊದಲಿಗೆ ಅವರು ಮನುಷ್ಯರಲ್ವಾ ಸ್ವಾಮಿ? ಅವರು ಮನುಷ್ಯರೇ. ಮಾನವೀಯ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರನ್ನು ನೋಡ್ಬೇಕು. ಅವರಿಲ್ಲ ಅಂದ್ರೆ ಯಾರು ಇಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ನಾವು ಬಂದು ಕೆಲಸವನ್ನ ಮಾಡಲ್ಲ, 3 ದಿನ ಬರೋದಿಲ್ಲ ಈ ಕಡೆ ಅಂತ ಅವರು ಹೇಳ್ತಿದ್ದಾರಪ್ಪ. ಹೀಗಾಗಿದ್ರೆ ಸರ್ದಾರ್ ಅನ್ನೋ ವ್ಯಕ್ತಿ ಏನಿದೆಯಲ್ಲಪ್ಪ ನೀನು, ಈಗ ಕಸವನ್ನ ನಾಳೆಯಿಂದ ತೆಗೆಯುವಂತ ಕೆಲಸ ಮಾಡ್ತೀಯ ನೀನು? ಮಾಡ್ಬೇಕಪ್ಪ ನೀನು. ಆಳು ಅನ್ನೋ ಪದವನ್ನ ಬಳಕೆ ಮಾಡಿದ್ಯಾ. ಯಾರಪ್ಪ ಆಳು? ಅವರು ಸರ್ಕಾರಿ ನೌಕರನಪ್ಪ, ನಗರಸಭೆಯ ನೌಕರ ಅವನು. ಅವರಿಗೆ ನೀವು ಆಳು ಅನ್ನೋ ಪದವನ್ನ ಬಳಕೆ ಮಾಡಿದ್ದೀರಿ. ಹವ್ಯಾಚ ಪದಗಳನ್ನ ನೀವು ಬಳಕೆ ಮಾಡಿ ನಿಂದನೆ ಮಾಡಿದೀಯಲ್ಲಪ್ಪ ನೀನು. ನಾಳೆಯಿಂದ ಕಸವನ್ನ ಎತ್ತಬೇಕು ನೀನು. ಆಗತ್ತಾ ನಿನ್ ಕೈಲಿ? ಯಾರಾದ್ರೂ ಮಾಡ್ಲಿಕ್ಕಾಗತ್ತಾ? ಮಾಡು ಆಗಿದ್ರೆ ನಾಳೆಯಿಂದ. ಅವರಿಲ್ದೆ ಸ್ವಚ್ಛ ನಗರ ಸಾಧ್ಯನೇ ಇಲ್ಲ. ಅವರ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಪ್ರತಿದಿನ ಮುಂಜಾನೆಯಿಂದ ಸಂಜೆಯ ತನಕ, ಮುಂಜಾನೆ ನಾವು ಎದ್ದೇಳೋಕ್ಕಿಂತ ಮುಂಚೆ ಬಂದ್ಬಿಟ್ಟು ಅವರು ಇಡೀ ನಗರವನ್ನ ಸ್ವಚ್ಛಗೊಳಿಸ್ತಾರೆ. ಅಂತಹ ವ್ಯಕ್ತಿಗೆ ನೀವಿಂತ ಪದ ಬಳಕೆ ಮಾಡಿದ್ದೀರಾ? ನಿಜವಾಗ್ಲೂ ಇದು ಖಂಡನೀಯ. ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಅಧಿಕಾರಿಗಳು ಇದನ್ನ ಗಮನಿಸಬೇಕು. ಖಂಡಿತವಾಗಿ ಈ ವ್ಯಕ್ತಿ ಏನಿದ್ದಾನೆ ಸರ್ದಾರ್ ಅನ್ನೋ ವ್ಯಕ್ತಿಯೇ, ಖಂಡಿತವಾಗಿ ಅವನ ಮೇಲೆ ಕ್ರಮ ಆಗಬೇಕು. ಹಾಗೆ ಏನು ನಿಂದನೆಗೊಳಗಾದಂತಹ ಪೌರ ಕಾರ್ಮಿಕರಿದ್ದಾರೆ ಅವರಿಗೆ ಗೌರವ ಸಿಕ್ಕಬೇಕು, ಅವರಿಗೆ ಕ್ಷಮೆ ಕೇಳಬೇಕು. ಆ ಕೆಲಸ ಮೊದಲಾಗಬೇಕು. ಅವರ ಆರೋಗ್ಯವನ್ನ ಲೆಕ್ಕಿಸಲ್ಲ. ಅತಂತ್ರದಲ್ಲಿದ್ದಾರೆ, ಅಭದ್ರತೆಯಲ್ಲಿದ್ದಾರೆ, ಡೆಂಗ್ಯೂ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರಲ್ವಾ, ಅವ್ರನ್ನ ಹೇಗೆ ನಡೆಸ್ಕೋಬೇಕಾಗಿದ್ರೆ ಅವ್ರನ್ನ ಹೇಗೆ ನಡೆಸ್ಕೋಬೇಕು? ಅಂತಹ ಪೌರ ಕಾರ್ಮಿಕರಿಗೆ ಇವತ್ತು ಈ ಪದ ಬಳಕೆ ಮಾಡಿರುವಂತದ್ದು ಖಂಡನೀಯ. ಅಧಿಕಾರಿಗಳು ಮೊದಲಿಗೆ ಈ ವ್ಯಕ್ತಿ ಏನಿದ್ದಾನೆ ಸರ್ದಾರ್ ಅನ್ನೋ ವ್ಯಕ್ತಿ, ನೋಡಪ್ಪ ಅವರು ನಿಮ್ಮ ಮನೆಯ ಆಳಲ್ಲ, ನೀನು ಆಳು ಅನ್ನೋ ಪದ ಬಳಕೆಯನ್ನ ಮಾಡಿದೆಯಲ್ವೇನಪ್ಪ? ಪೌರ ಕಾರ್ಮಿಕರು ನಿನ್ನ ಮನೆಯ ಆಳಲ್ಲ. ಯಾರ್ರೀ? ಎಲ್ಲ ಆಳೆ ಅಲ್ವೇನ್ರಿ? ಯಾರು ರಾಜ ಮಹಾರಾಜರಿಲ್ಲ ಸ್ವಾಮಿ, ಎಲ್ರೂ ಆಳೆ. ಯಾವತ್ತೂ ಕೂಡ ಆ ಪದ ಬಳಕೆ ಮಾಡಿರೋಂಥದ್ದು ನೀನು ಕ್ಷಮೆ ಕೇಳ್ಬೇಕಪ್ಪ. ಅವ್ರಿಲ್ಲ ಅಂತ ಏನಾದ್ರೂ
ಒಂದು ದಿನ ರಜೆ ಮಾಡಿದ್ರೆ ಅವರು, ಒಂದು ವಾರ ರಜೆ ಮಾಡಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಊಹೆ ಮಾಡ್ಲಿಕ್ಕಾಗುತ್ತೇನ್ರಿ ಅದು? ಒಂದು ವಾರ ಬರಲಿಲ್ಲ ಅಂದ್ರೆ ನಮ್ಮ ಮನೆಯ ಸುತ್ತಮುತ್ತ ಹೇಗಿರುತ್ತೆ, ನಮ್ಮ ಮನೆ ಒಳಗೆ ಹೇಗಿರುತ್ತೆ, ನಗರ ಹೇಗಿರುತ್ತೆ? ರಸ್ತೆ ಬದಿ ಕಸ ಬಿದ್ದಿದ್ರೆ ಕಾರ್ನಲ್ಲಿ ಹೋಗೋ ಮಂದಿ ಗ್ಲಾಸ್ ಏರಿಸ್ಕೊಂಡು ಕಾರ್ ಮೂವ್ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಒಂದು ವಾರ ಏನಾದ್ರು ರಜಾ ಹಾಕಿದ್ರೆ ಅವರು ಹೇಗಿರುತ್ತಲ್ಲ ನಗರದ ಸ್ಥಿತಿ? ನಿಮ್ದೇ ವಾರ್ಡಿನ ಸ್ಥಿತಿ ಹೇಗಿರುತ್ತೆ? ನಾಳೆಯಿಂದ ನೀನು ಕೆಲಸ ಮಾಡ್ಬೇಕಪ್ಪ ಸರ್ದಾರ್. ನೀನ್ ಏನಿಲ್ಲಿ ಪದಬಳಕೆಯನ್ನ ಮಾಡಿದ್ಯಾ, ಆ ವಾರ್ಡಿನ ಕಸ ನೀನ್ ನಾಳೆಯಿಂದ ತೆಗಿಬೇಕು. ಹಸಿ ಕಸ ಒಣ ಕಸ ಬೇರ್ಪಡಿಸಿ ಅಂತ ಹೇಳಿದ್ರೆ ನೀನು ಪದಬಳಕೆಯನ್ನ ಮಾಡಿದೀಯಲ್ಲ, ನೀನ್ ನಾಳೆಯಿಂದ ಹೋಗ್ಬೇಕು ಆ ಕೆಲಸಕ್ಕೆ, ಆ ಕೆಲಸವನ್ನ ಮಾಡಬೇಕು. ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು. ಏನು ಪೌರ ಕಾರ್ಮಿಕರು ಏನು ನಿಂದನೆಗೆ ಒಳಗಾಗಿದ್ದಾರೆ ಅವ್ರ ಹತ್ರ ಕ್ಷಮೆ ಕೇಳಬೇಕು. ಹಾಗೆ ಈ ವ್ಯಕ್ತಿ ಸರ್ದಾರನ ವ್ಯಕ್ತಿಗೆ ಕ್ರಮ ಆಗಬೇಕು. ಅದು ನಮ್ಮ ಒತ್ತಾಸೆ ಕೂಡ. ನಿರಂತರ ಹಾಗೂ ಸತ್ಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.